ಪರ್ಸ್. ಪರ್ಸ್ನಲ್ಲಿ ಯಾವುದು ಇಡಬೇಕು, ಯಾವುದನ್ನು ಇಡಬಾರದು, ಇಂತಹ ವಸ್ತುಗಳನ್ನು ಪರ್ಸ್ನಲ್ಲಿ ಇಡುವುದರಿಂದ ಹಣವು ಕೈಯಲ್ಲಿ ನಿಲ್ಲದೆ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಎಚ್ಚರಿಕೆ. ಸಾಮಾನ್ಯವಾಗಿ ಕೆಲವು ಜನರು ಕೆಲವು ವಸ್ತುಗಳನ್ನು ಜೇಬಿನಲ್ಲಿ ಅಥವಾ ಪರ್ಸ್ನಲ್ಲಿ ಇಟ್ಟುಕೊಳ್ಳುವುದು ರೂಢಿಸಿಕೊಂಡಿರುತ್ತಾರೆ. ಇದರಿಂದ ಅದರಲ್ಲಿರುವ ವಸ್ತುಗಳು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಇದರಿಂದ ನಮಗೆ ಹಣವು ನಿಲ್ಲದೆ ಕಷ್ಟಗಳನ್ನು ಅನುಭವಿಸುತ್ತೇವೆ. ಜೇಬಿನಲ್ಲಿ ಅಥವಾ ಪರ್ಸ್ನಲ್ಲಿ ಇಡಬಾರದ ವಸ್ತುಗಳು. ಹರಿದ ಪರ್ಸ್ ಬಳಸುವುದರಿಂದ ಧನ ನಷ್ಟವಾಗುತ್ತದೆ. ಹಳೆಯ ರಸೀದಿ, ಬಿಲ್ ಹಾಗೂ ಹರಿದ ಸಣ್ಣ ಸಣ್ಣ ಚೀಟಿಗಳು ಜೇಬಿನಲ್ಲಿ ಇಡಬಾರದು. ತಿನ್ನುವ ವಸ್ತುಗಳನ್ನು ಜೇಬಿನಲ್ಲಿ ಇಡಬಾರದು. ಜೇಬಿನಲ್ಲಿ ಹಳೆಯ ಹಾಗೂ ಇಂದಿನ ವರ್ಷದ ಪ್ಯಾಕೆಟ್ ಕ್ಯಾಲೆಂಡರ್ ಇಡಬಾರದು. ಹರಿದ ನೋಟು ಹಾಗೂ ನೋಟುಗಳನ್ನು ಸಣ್ಣಗೆ ಮಡಚಿ ಇಡಬಾರದು. ಪರ್ಸ್ನಲ್ಲಿ ಬ್ಲೇಡನ್ನು ಇಟ್ಟುಕೊಳ್ಳುವುದರಿಂದ ಧನಹಾನಿಯಾಗುತ್ತದೆ. ಪರ್ಸ್ನಲ್ಲಿ ನಕಲಿ ನಾಣ್ಯ ಅಥವಾ ನಕಲಿ ನೋಟುಗಳನ್ನು ಇಡಬಾರದು. ಪರ್ಸ್ನಲ್ಲಿ ಸುಟ್ಟಂತಹ ಅಥವಾ ತೂತು ಬಿದ್ದ ನೋಟು ಇಡುವುದರಿಂದ ದರಿದ್ರ ಉಂಟಾಗುತ್ತದೆ. ಅರಿಶಿನವಾಗಿರುವ ನೋಟು, ರಕ್ತ ಅಂಟಿರುವ ನೋಟು ಪರ್ಸ್ನಲ್ಲಿ ಇಡಬಾರದು. ಇವುಗಳನ್ನು ಇಡುವುದರಿಂದ ಧನನಷ್ಟ ಹಾಗೂ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ನೋಟುಗಳನ್ನು ಕೊಡುವಾಗ ಹಾಗೂ ತೆಗೆದುಕೊಳ್ಳುವಾಗ ಕತ್ತರಿ ಬೆರಳಿನಿಂದ ತೆಗೆದುಕೊಂಡಂತಹ ನೋಟು ಅಥವಾ ಎಡಗೈಯಲ್ಲಿ ತೆಗೆದುಕೊಂಡಂತಹ ನೋಟನ್ನು ಪರ್ಸ್ನಲ್ಲಿ ಇಡಬಾರದು. ಇಂತಹ ನೋಟನ್ನು ಪರ್ಸ್ನಲ್ಲಿ ಇಡುವುದರಿಂದ ಅಂದಿನ ದಿನವೆಲ್ಲ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಜೇಬಿನಲ್ಲಿ ಅಥವಾ ಪರ್ಸ್ನಲ್ಲಿ ಇಡಬಹುದಾದ ವಸ್ತುಗಳು. ಪರ್ಸ್ನಲ್ಲಿ ನೋಟುಗಳನ್ನು ಸಣ್ಣದಾಗಿ ಮಡಚದೆ ಅಗಲವಾಗಿ ಇಡುವುದು. ತಾಮ್ರ ಅಥವಾ ಬೆಳ್ಳಿಯ ವಸ್ತುಗಳನ್ನು ಇಡಬಹುದು. ಪರ್ಸ್ನಲ್ಲಿ ಲಕ್ಷ್ಮೀದೇವಿಯ ಫೋಟೋ ಇಟ್ಟುಕೊಳ್ಳಿ. ಸ್ವಲ್ಪ ಅಕ್ಕಿ, ಗೋಮತಿ ಚಕ್ರ, ಕಮಲದ ಗಡ್ಡೆ, ಬೆಳ್ಳಿಯ ನಾಣ್ಯವನ್ನು ಇಟ್ಟುಕೊಳ್ಳಿ. 5 ಏಲಕ್ಕಿಗಳನ್ನು ಪರ್ಸ್ನಲ್ಲಿ ಇಟ್ಟುಕೊಳ್ಳಿ. ಹೋಮಗುಂಡದಲ್ಲಿ ಹಾಕಿರುವ ನಾಣ್ಯಗಳನ್ನು ಇಡಬಹುದು. ಇಂತಹ ವಸ್ತುಗಳನ್ನು ಪರ್ಸ್ನಲ್ಲಿ ಅಥವಾ ಜೇಬಿನಲ್ಲಿ ಇಟ್ಟುಕೊಳ್ಳುವುದರಿಂದ ಲಕ್ಷ್ಮೀ ದೇವಿಯು ಆಕರ್ಷಿತಳಾಗುತ್ತಾಳೆ. ಇದರಿಂದ ನೀವು ದುಡಿದ ಹಣ ಕೈಯಲ್ಲಿ ನಿಲ್ಲುತ್ತದೆ. ಇದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ನೆಮ್ಮದಿಯನ್ನು ಕಾಣುವಿರಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.